ಪ್ರಶ್ನೆ: ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು? ಉತ್ತರ: 1872. ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮೇಯೋ ಆಳ್ವಿಕೆಯಲ್ಲಿ. ಪ್ರಶ್ನೆ: ಭಾರತದಲ್ಲಿ ಮೊದಲ ಸಂಪೂರ್ಣ ಮತ್ತು ಸಿಂಕ್ರೋನಸ್ ಜನಗಣತಿಯನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು? ಉತ್ತರ: 1881. ಪ್ರಶ್ನೆ: ಸ್ವತಂತ್ರ ಭಾರತದ ಮೊದಲ ಜನಗಣತಿ ಯಾವ ವರ್ಷದಲ್ಲಿ ನಡೆಯಿತು? ಉತ್ತರ: 1951. ಪ್ರಶ್ನೆ: ಭಾರತದಲ್ಲಿ ಜನಗಣತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಉತ್ತರ: ಪ್ರತಿ 10 ವರ್ಷಗಳಿಗೊಮ್ಮೆ. ಪ್ರಶ್ನೆ: ಭಾರತದಲ್ಲಿ ಜನಗಣತಿಯನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ನಡೆಸಲಾಗುತ್ತದೆ? ಉತ್ತರ: ಗೃಹ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಬರುವ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿ, ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್, ಇಂಡಿಯಾ. ಪ್ರಶ್ನೆ: ಜನಗಣತಿಯ ಮುಖ್ಯ ಉದ್ದೇಶವೇನು? ಉತ್ತರ: ದೇಶದ ಜನಸಂಖ್ಯೆ, ಲಿಂಗಾನುಪಾತ, ಸಾಕ್ಷರತೆ, ವಾಸಸ್ಥಳ, ಆರ್ಥಿಕ ಸ್ಥಿತಿ, ಶಿಕ್ಷಣ ಮಟ್ಟ ಮುಂತಾದ ಜನಸಂಖ್ಯಾಶಾಸ್ತ್ರೀಯ ಮತ್ತು ಸಾಮಾಜಿಕ ಆರ್ಥಿಕ ದತ್ತಾಂಶಗಳನ್ನು